ಕನ್ನಡಿಗರ ಅಸ್ಮಿತೆಯನ್ನು ಕೆಣಕಿದ್ದ ಗಾಯಕ ಸೋನು ನಿಗಮ್ಗೆ ಕನ್ನಡ ಚಿತ್ರೋದ್ಯಮ ಹಾಗಾದರೆ ಪಾಠ ಕಲಿಸುತ್ತಾ? ಈ ಮಾತು ನಾನು ಆಡಬಾರ್ದಾಗಿತ್ತು ಅಂತಕ್ಕಂಥ ಪಶ್ಚಾತ್ತಾಪ ಆಗುತ್ತಾ ಆತನಿಗೆ ಅಂತ. ಯಾಕೆಂದರೆ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್ ಆಗಬೇಕು ಅಂತಕ್ಕಂಥ ಆಗ್ರಹ ಕೇಳಿಬರ್ತಾ ಇದೆ. ಆ ನಿರ್ಧಾರಕ್ಕೆ ವಾಣಿಜ್ಯ ಮಂಡಳಿಯವರು ಬರ್ತಾರಾ? ಕ್ಷಮೆ ಕೇಳದೆ ಸಮರ್ಥಿಸಿಕೊಂಡು ದರ್ಪವನ್ನು ತೋರಿದ್ರು ಸೋನು ನಿಗಮ್. ಅದಾದ ನಂತರ ಒಂದು ವಿಡಿಯೋ ಮಾಡಿದ್ರಲ್ಲ ಅದರಲ್ಲಿ. ಸೊ ಮಧ್ಯಾಹ್ನ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ನಿರ್ದೇಶಕರು ನಿರ್ಮಾಪಕರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಬಂದು ಮಾತಾಡ್ಕೊಂಡು ಹೋಗ್ತೀವಿ, ಮತ್ತೆ ತಿರುಗಿ ಬರ್ತೀನಿ. ಸರ್, ಈಗ ಅವರ ಒಂದು ವಿಚಾರ ಏನು ಅಂತ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು, ಕನ್ನಡ ಅಂತ ವಿಚಾರ ಬಂದಾಗ ಚಿತ್ರರಂಗ ವಾಣಿಜ್ಯ ಮಂಡಳಿಯವರು ಯಾವುದೋ ನಿರ್ದಿಷ್ಟವಾದ ನಿರ್ಧಾರವನ್ನು ತಗೊಳ್ಳಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟವರ ರೀತಿಯಲ್ಲಿ ಆಗುತ್ತೆ. ಈ ಬಾರಿ ಆದರೂ ಅವರು ನಿರ್ದಿಷ್ಟವಾದ ಕ್ರಮಗಳನ್ನು ತಗೊಬೇಕು ಅಂತ. ಇಲ್ಲ ಮೇಡಮ್, ಅಡ್ಗೋಡೆ ಮೇಲೆ ದೀಪ ಇಡ್ತಕ್ಕಂಥ ವ್ಯವಸ್ಥೆ ಕನ್ನಡದ ವಿಚಾರ, ಭಾಷೆಯ ವಿಚಾರ ಬಂದಾಗ ಯಾವುದೇ ರೀತಿ ಆ ಥರ ತೀರ್ಮಾನಗಳನ್ನ ತಗೊಳಕ್ಕಾಗಲ್ಲ. ನಾರಾಯಣಗೌಡರು ಪಾಪ ಅವ್ರ ಆತಂಕ ನನಗೆ ನೆನ್ನೆನೂ ಕೂಡ ಫೋನಲ್ಲಿ ಅವ್ರ ಜೊತೆನಲ್ಲಿ ಮಾತಾಡಿದೆ. ಅವರು ತುಂಬ ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಕೂಡ ಅದನ್ನು ನಮಗೂ ಅದು ಮನವರಿಕೆ ಆಗಿದೆ. ಸೊ ಅದನ್ನು ನಾವು ವ್ಯವಸ್ಥಿತವಾಗಿ ಇವತ್ತಿನ ದಿವಸ ಈ ಮೀಟಿಂಗ್ ಏನಿದೆ, ಈ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡ್ತೀವಿ. ಆಮೇಲೆ ಅವರ ದುರ್ವರ್ತನೆ ಇದು ಮೊದಲನೇ ಸಾರಿ ಅಲ್ಲ. ಇವತ್ತು ಮಾಧ್ಯಮದ ಮೂಲಕ ಅದು ಹೊರಗಡೆ ಬಂದಿದೆ ವಿನಃ ಅವರ ದುರ್ವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗ ಒಂದು 4-5 ದಿನಗಳಿಂದ ತುಂಬಾ ಬರ್ತಾ ಇದ್ದಾವೆ. ಭಾಳಷ್ಟು ಜನ ನಿರ್ಮಾಪಕರುಗಳನ್ನು ಒಂಥರ ತುಂಬ ಅವಹೇಳನವಾಗಿ, ಅಂದರೆ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಅವ್ರಿಗೇನು ರೈಟ್. ಉಮೇಶ್ ಬಣಕಾರ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಏನಾದರೂ ಒಂದು ನಿರ್ಧಾರ ಆಗೇ ಆಗುತ್ತೆ. ಇವತ್ತು ಮಧ್ಯಾಹ್ನ ವಾಣಿಜ್ಯ ಮಂಡಳಿ ಸಭೆ, ಅದರಲ್ಲಿ ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಮತ್ತು ಚಲನಚಿತ್ರ ನಿರ್ದೇಶಕರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಯವರ ಒತ್ತಾಯ ಇರತಕ್ಕಂಥದ್ದು ಸೋನು ನಿಗಮ್ ಕನ್ನಡದಲ್ಲಿ ಬ್ಯಾನ್ ಆಗಬೇಕು, ಇನ್ನು ಮುಂದೆ ಯಾವ ಹಾಡುಗಳನ್ನು ಅವರು ಕನ್ನಡದಲ್ಲಿ ಹಾಡಬಾರದು ಅಂತ. ಸೊ ಬಾಲಿವುಡ್ ಗಾಯಕ ಸೋನು ನಿಗಮ್ ಕನ್ನಡ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೋನು ನಿಗಮ್ ಹೇಳಿಕೆಯನ್ನು ಖಂಡಿಸಿ ಕರವೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ ಇವತ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ ಸೋನು ನಿಗಮ್ ಬಂಧಿಸುವಂತೆ ಕರವೇ ಬಣ ಆಗ್ರಹಿಸ್ತಾ ಇದ್ದಾರೆ. ದೂರು ಕೊಟ್ಟು 3 ದಿನ ಆಯಿತು, FIR ಆಗಿ 3 ದಿನ ಆಯಿತು. ಏನು ಮಾಡ್ತಾ ಇದ್ದೀರಾ, ಯಾಕಿನ್ನೂ ಬಂಧಿಸಿಲ್ಲ ಅಂತ. ಜೊತೆಗೆ ಮತ್ತೊಂದು ಕಡೆ ಒತ್ತಡವನ್ನು ಹೇರ್ತಕ್ಕಂಥದ್ದು ಫಿಲ್ಮ್ ಚೇಂಬರ್ ಅವ್ರಿಗೆ. ತಕ್ಷಣ ಪೊಲೀಸ್ ಇಲಾಖೆ ಅವನ್ನು ಬಂಧಿಸಿ ಕರೆತಂದು ಕೋರ್ಟ್ ಮುಂದೆ ನಿಲ್ಲಿಸಬೇಕು. ಒಂದು ಭಾಷೆಯ ವಿಚಾರ, ಭಾಷೆಯ ಜನರ ವಿಚಾರ, ಅದು ಒಂದು ಭಾವನಾತ್ಮಕವಾದಂಥ ವಿಚಾರ. ಅಂಥ ವಿಚಾರಗಳನ್ನು ಮಾತಾಡುವಾಗ ಭಾರಿ ಎಚ್ಚರಿಕೆಯಿಂದ ಮಾತಾಡೋದನ್ನ ಯಾರಾದರೂ ಕಲಿಬೇಕು. ಸೋನು ನಿಗಮ್ ಬಾಲಿವುಡ್ ಸಿನಿಮಾ ಅವ್ರನ್ನ ದೂರ ಇಟ್ಟಾಗ, ಅವ್ರನ್ನ ಕೈ ಬಿಟ್ಟಾಗ, ಅವರಿಗೆ ಕೈ ತುಂಬ ಹಣ ಕೊಟ್ಟು ಕರ್ನಾಟಕಕ್ಕೆ ಕರೆತಂದು ಅವ್ರನ್ನ ಮತ್ತೆ ಅವರಿಗೆ ಮರುಜೀವ ಕೊಟ್ಟಂಥದ್ದು ಕನ್ನಡ ಚಿತ್ರರಂಗ. ಅಂಥ ಕನ್ನಡಿಗರನ್ನು, ಅಂಥ ಕನ್ನಡಿಗರ ಹೃದಯ ಶ್ರೀಮಂತಿಕೆಯನ್ನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಕನ್ನಡ ಹಾಡಿ ಅಂತ ಕೇಳಿದ್ದಕ್ಕೆ, ಹಾಡು ಹೇಳಿ ಅಂತ ಕೇಳಿದ್ದಕ್ಕೂ ಮತ್ತು ಕಾಶ್ಮೀರದ ಭಯೋತ್ಪಾದನೆಗೂ ಲಿಂಕ್ ಮಾಡಿ ಮಾತಾಡ್ತಾನೆ ಅಂದರೆ ಇವನೇನು ಹುಚ್ಚನ ಏನು ಅಂತೇಳಿ ನನಗೆ ಅರ್ಥ ಆಗಿಲ್ಲ. ಸಂಬಂಧವಿಲ್ಲದ ವಿಚಾರ.